ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿಯವರಿಗೆ 2026ರಲ್ಲಿ 6 ಮುಖ್ಯ ಮಹತ್ವಪೂರ್ಣ ಘಟನೆಗಳು ಘಟಿಸುತ್ತವೆ. ಆ ಘಟನೆಗಳು ಯಾವುದು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮಕರ ರಾಶಿಯ ಅಧಿಪತಿ ಶನಿ ಗ್ರಹ ತೃತೀಯ ಭಾವದಲ್ಲಿ, ರಾಹು ಗ್ರಹ ಕುಟುಂಬ ಸ್ಥಾನದಲ್ಲಿ, ಗುರುಗ್ರಹ 6ನೇ ಭಾವದಲ್ಲಿ, ಕೇತು ಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದೆ. ಮೇಜರ್ ಟ್ರಾನ್ಸಿಟ್ ಅನ್ನು ನೋಡುವಾಗ ಗುರುಗ್ರಹ, ಶನಿಗ್ರಹ, ರಾಹು ಹಾಗೂ ಕೇತು ಗ್ರಹಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಮೊದಲನೆಯದಾಗಿ 3ನೇ ಭಾವಾಧಿಪತಿಯಾಗಿರುವಂತಹ ಹಾಗೂ ವ್ಯಯಾಧಿಪತಿಯಾಗಿರುವಂತಹ ಗುರುಗ್ರಹ ನಿಮ್ಮ 6ನೇ ಭಾವದಲ್ಲಿದೆ. ಗುರುಗ್ರಹ ನಿಮ್ಮ 12ನೇ ಮನೆ ಹಾಗೂ 2ನೇ ಮನೆಯನ್ನು ವೀಕ್ಷಿಸುತ್ತದೆ. ಜೂನ್ 2ರವರೆಗೂ ಗುರುಗ್ರಹ ನಿಮಗೆ ಹೆಚ್ಚಿನ ಖರ್ಚುಗಳನ್ನು ಕೊಡಲಿದೆ. ಧಾರ್ಮಿಕ ಯಾತ್ರೆಯನ್ನು ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ಗೆ ಹಣವನ್ನು ಖರ್ಚು ಮಾಡುತ್ತೀರಾ. ಜೂನ್ 2ರವರೆಗೂ ನಿಮ್ಮ ಖರ್ಚುಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಫಾರಿನ್ ಟ್ರಾವೆಲ್ಗಳನ್ನು ಮಾಡಬೇಕು ಅಂದುಕೊಂಡಿರುವವರು ಅಥವಾ ವಿದ್ಯಾಭ್ಯಾಸಕ್ಕಾಗಿ ದೂರದ ಪ್ರದೇಶ ಅಥವಾ ಫಾರಿನ್ ಟ್ರಾವೆಲ್ ಮಾಡಬೇಕು, ಲಾಂಗ್ ಟ್ರಾವೆಲ್ ಮಾಡಬೇಕು ಅಥವಾ ಕೆಲಸಕ್ಕಾಗಿ ನಿಮ್ಮ ನೇಟಿವ್ ಪ್ಲೇಸನ್ನು ಬಿಟ್ಟು ದೂರದ ಪ್ರದೇಶಕ್ಕೆ ಹೋಗಬೇಕು ಅಂದುಕೊಂಡಿರುವ ಮಕರ ರಾಶಿಯವರು ಜೂನ್ 2ರ ಒಳಗೆ ನಿಮ್ಮ ಮನಸ್ಸಿನ ಆಸೆಗಳು ಈಡೇರುತ್ತವೆ. ನಿಮ್ಮ ಜಾಬ್ ಪರ್ಪಸ್ಗಾಗಿ ಅಥವಾ ಬಿಸ್ನೆಸ್ ಮೀಟಿಂಗ್ಗೋಸ್ಕರ ದೂರದ ಪ್ರದೇಶಕ್ಕೆ ಹೋಗಬೇಕಾಗುತ್ತದೆ. ಎರಡನೆಯದಾಗಿ ರಾಹುಗ್ರಹ ನಿಮ್ಮ ಧನಸ್ಥಾನದಲ್ಲಿದೆ. 2ನೇ ಮನೆ ನಿಮ್ಮ ಮಾತು, ಹಣಕಾಸಿನ ವಿಚಾರ, ನಿಮ್ಮ ಕುಟುಂಬವನ್ನು ವಿಶ್ಲೇಷಣೆ ಮಾಡಬಹುದಾದಂತಹ ಸ್ಥಾನವಾಗಿದೆ. ಕೇತುಗ್ರಹ ಅಷ್ಟಮ ಭಾವದಲ್ಲಿದೆ. ರಾಹುಗ್ರಹ 2ನೇ ಭಾವದಲ್ಲಿರುವುದರಿಂದ ನೀವು ಮಾತನ್ನು ನೇರವಾಗಿ ಮಾತನಾಡದೆ ಸುತ್ತಿ ಬಳಸಿ ಮಾತನಾಡುತ್ತೀರಾ. ನೀವು ಮಾತನಾಡಬೇಕು ಅಂದುಕೊಂಡಿದ್ದನ್ನು ಬಿಟ್ಟು ಬೇರೆ ಏನೋ ಮಾತನಾಡಿರುತ್ತೀರಾ. ನಿಮ್ಮ ಕುಟುಂಬದಲ್ಲಿ ಪ್ರೀತಿಯ ವಿಚಾರದಲ್ಲಿ ವರ್ಕಿಂಗ್ ಪ್ಲೇಸಲ್ಲಿ ಮಾತನಾಡುವಾಗ ಬಹಳ ತಾಳ್ಮೆ ಸಮಾಧಾನವಾಗಿ ಮಾತನಾಡಿ. ಇಲ್ಲದಿದ್ದರೆ ನಿಮ್ಮ ಪ್ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. 2026ರಲ್ಲಿ ನಿಮ್ಮ ಮಾತಿನಿಂದ ಎಲ್ಲರನ್ನು ಅಟ್ರಾಕ್ಟ್ ಮಾಡಿದರೂ ಸಹ ನಿಮ್ಮ ಮಾತು ನಿಮಗೆ ಶತ್ರುವಾಗುವಂತಹ ಸಾಧ್ಯತೆಗಳಿವೆ. ಮೂರನೆಯದಾಗಿ 2026ರಲ್ಲಿ ಶನಿಗ್ರಹ ತನ್ನ ಸ್ವಂತ ನಕ್ಷತ್ರಕ್ಕೆ ಪ್ರವೇಶ ಮಾಡುತ್ತಿದೆ. ನೀವು ಆನ್ಲೈನಲ್ಲಿ ಜಾಬ್ ಮಾಡುತ್ತಿದ್ದರೆ, ಮಾರ್ಕೆಟಿಂಗ್ ಫೀಲ್ಡಲ್ಲಿ ಜಾಬ್ ಮಾಡುತ್ತಿದ್ದರೆ, ಟ್ರಾವೆಲಿಂಗ್ ರಿಲೇಟೆಡ್ ಜಾಬ್ ಮಾಡುತ್ತಿದ್ದರೆ, ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವವರಿಗೆ, MNC ಕಂಪನಿಯಲ್ಲಿ ಜಾಬ್ ಮಾಡುವವರಿಗೆ, ಪೆಟ್ರೋಲಿಯಂ ಇಂಡಸ್ಟ್ರಿ, ಗ್ಯಾಸ್ ಇಂಡಸ್ಟ್ರಿಯಲ್ಲಿರುವವರಿಗೆ ಹೆಚ್ಚಿನ ಧನಲಾಭವಾಗುವಂತಹ ವರ್ಷ. ಮಾರ್ಚ್ ಏಪ್ರಿಲ್ ನಂತರ ಈ ಫೀಲ್ಡಲ್ಲಿ ಇರುವವರಿಗೆ, ಮಷಿನರಿ ರಿಲೇಟೆಡ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ಜಾಬ್ ಇಲ್ಲದಂತಹ ಮಕರ ರಾಶಿಯವರಿಗೆ ಹೊಸ ಜಾಬ್ ಏಪ್ರಿಲ್ ತಿಂಗಳ ನಂತರ ಸಿಗಲಿದೆ ಅಥವಾ ಜಾಬ್ ಚೇಂಜ್ ಮಾಡಬೇಕು ಅಂದುಕೊಂಡಿರುವವರು ಏಪ್ರಿಲ್ ತಿಂಗಳ ನಂತರ ಜಾಬ್ ಚೇಂಜ್ ಮಾಡಬಹುದು. ನಾಲ್ಕನೆಯದಾಗಿ ಗುರುಗ್ರಹ ಜೂನ್ 2ರ ನಂತರ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚಾರ ಮಾಡಿ ನಿಮ್ಮ ರಾಶಿಯನ್ನು ವೀಕ್ಷಿಸುತ್ತದೆ. ಜೂನ್ ತಿಂಗಳ ನಂತರ ಮಕರ ರಾಶಿ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಏಕಾಗ್ರತೆಯಿಂದ ಗಮನವಿಟ್ಟು ಓದಲು ಸ್ಟಾರ್ಟ್ ಮಾಡುತ್ತೀರಾ. ಮಕರ ರಾಶಿಯವರಿಗೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಹೆಚ್ಚಾಗಲಿದೆ. 2025ರಲ್ಲಿ ಮಕರ ರಾಶಿ ವಿದ್ಯಾರ್ಥಿಗಳು ಡಿಸಿಷನ್ನನ್ನು ತೆಗೆದುಕೊಳ್ಳಲು ತುಂಬ ಕನ್ಫ್ಯೂಷನ್ ಮಾಡಿಕೊಳ್ಳುತ್ತಿದ್ದರು. ಆದರೆ 2026ರಲ್ಲಿ ಮಕರ ರಾಶಿ ವಿದ್ಯಾರ್ಥಿಗಳು ತುಂಬ ಕಾನ್ಫಿಡೆಂಟಾಗಿ ಡಿಸಿಷನ್ನನ್ನು ತೆಗೆದುಕೊಳ್ಳುತ್ತೀರಾ. ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡ್ಕೋತೀರಾ. ನಿಮ್ಮ ಸ್ಕಿಲ್ಸ್ ನಾಲೆಡ್ಜ್ ಹೆಚ್ಚಾಗಲಿದೆ. ರೈಟ್ ಡಿಸಿಷನ್ನನ್ನು ತೆಗೆದುಕೊಳ್ಳುತ್ತೀರಾ. ಗುರುಗ್ರಹ 12 ವರ್ಷಗಳ ನಂತರ ಕಟಕ ರಾಶಿಯಲ್ಲಿ ಗೋಚಾರ ಮಾಡುತ್ತಿದೆ. ಜೂನ್ ತಿಂಗಳ ನಂತರ ಮಕರ ರಾಶಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತಹ ಮಕರ ರಾಶಿಯವರೆಗೂ 2026 ಜೂನ್ ತಿಂಗಳ ನಂತರ ಗುಡ್ ಟೈಮ್. 5ನೆಯ ಮಹತ್ವಪೂರ್ಣ ಘಟನೆ ಯಾವುದೆಂದರೆ ಗುರುಗ್ರಹ ಸಪ್ತಮ ಭಾವದಲ್ಲಿ ಗೋಚಾರ ಮಾಡಿ ನಿಮ್ಮ ರಾಶಿ, ನಿಮ್ಮ ಲಾಭಸ್ಥಾನವನ್ನು ವೀಕ್ಷಿಸುತ್ತದೆ. 2026ರಲ್ಲಿ ಮಕರ ರಾಶಿಯವರಿಗೆ ಜಾಬಲ್ಲಿ 100% ಪ್ರಮೋಷನ್ ಆಗಲಿದೆ. ಹೊಸ ವಾಹನ ಖರೀದಿ ಮಾಡಬೇಕು, ಹೊಸ ಜಮೀನು ಖರೀದಿ ಮಾಡಬೇಕು ಅಥವಾ ಹೊಸ ಮನೆಯನ್ನು ಖರೀದಿ ಮಾಡಬೇಕು ಅಂದುಕೊಂಡಿರುವಂತಹ ಮಕರ ರಾಶಿಯವರು 2026ರಲ್ಲಿ ಗುರುಗ್ರಹದ ಸಂಪೂರ್ಣ ಆಶೀರ್ವಾದದೊಂದಿಗೆ ಖರೀದಿಯನ್ನು ಮಾಡುವಂತಹ ಯೋಗ ತೋರಿಸ್ತಾ ಇದೆ.
6ನೆಯ ಮಹತ್ವಪೂರ್ಣ ಘಟನೆ 2026 ಸೂರ್ಯಗ್ರಹದ ವರ್ಷವಾಗಿದೆ. ಸೂರ್ಯಗ್ರಹ ನಿಮಗೆ ಅಷ್ಟಮಾಧಿಪತಿಯಾಗಿದೆ. 2026ರಲ್ಲಿ ರಿಸರ್ಚ್ ಫೀಲ್ಡಲ್ಲಿರುವವರಿಗೆ, ನೀರಿಗೆ ಸಂಬಂಧಿಸಿದಂತಹ ಕೆಲಸ ಮಾಡುವವರಿಗೆ ಗುಡ್ ಟೈಮ್. ಮಕರ ರಾಶಿಯವರ ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದ ಹಾಗೆ ವಿವಾದಗಳು ನಡೆಯುತ್ತಿದ್ದರೆ ಅಥವಾ ಕೇಸ್ ನಡೆಯುತ್ತಿದ್ದರೆ 2026ರಲ್ಲಿ ನಿಮ್ಮ ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದಂತಹ ಕೋರ್ಟ್ ಕೇಸಲ್ಲಿ ನಿಮಗೆ ಜಯ ಸಿಗುತ್ತದೆ. ಶನಿಗ್ರಹದ ಸಾಡೆ ಮಕರ ರಾಶಿಯವರಿಗೆ ಮುಗಿದಿದೆ. ಶನಿಗ್ರಹದ ಪ್ಲೇಸ್ಮೆಂಟ್ ಗೋಚಾರದಲ್ಲಿ ಚೆನ್ನಾಗಿದೆ. ಆದರೆ ನಿಮ್ಮ ಜನ್ಮ ಜಾತಕದಲ್ಲಿಯೂ ಶನಿಗ್ರಹ ಶುಭ ಸ್ಥಾನ, ಮಿತ್ರಸ್ಥಾನ, ಉಚ್ಚ ಕ್ಷೇತ್ರಗಳಲ್ಲಿ ಸ್ಥಿತವಾಗಿದ್ದರೆ 2026ರಲ್ಲಿ ನೀವೇ ಅದೃಷ್ಟವಂತರು. 2026ರಲ್ಲಿ ಮಕರ ರಾಶಿಯವರಿಗೆ ಡೆಂಟಲ್ ಪ್ರಾಬ್ಲಮ್ಸ್, ಜಾಯಿಂಟ್ ಪೇನ್ಸ್, ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳಿವೆ. ಫೆಬ್ರವರಿ ತಿಂಗಳಿಂದ ಏಪ್ರಿಲ್ ಹಾಗೂ ಮೇ ತಿಂಗಳವರೆಗೂ ಈ ಆರೋಗ್ಯದ ಸಮಸ್ಯೆಗಳು ನಿಮ್ಮಲ್ಲಿ ಕಾಣಬಹುದು. ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಮೇ ತಿಂಗಳ ನಂತರ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದೆ, ಆರೋಗ್ಯವು ವೃದ್ಧಿಸಲಿದೆ. ಮಕರ ರಾಶಿಯವರು ಓಂ ನಮಃ ಶಿವಾಯ ಈ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸಿ. ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಜಪಿಸುವುದರಿಂದ ನಿಮ್ಮ ಆಸೆಗಳು ಕೈಗೂಡುತ್ತದೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.